ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ಬೊಜ್ಜು, ಒಬೆಸಿಟಿ, ತೂಕ ಹೆಚ್ಚಾಗೋದು. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಈ ಒಂದು ಕಳೆದ 30 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ, ವಿಶ್ವದಾದ್ಯಂತ ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ 3 ಪಟ್ಟಷ್ಟು ಜಾಸ್ತಿಯಾಗಿದೆ. ಯುನೈಟೆಡ್ ಸ್ಟೇಟ್ಸ್, ಚೀನಾ ನಂತರ ಭಾರತ 3ನೇ ಸ್ಥಾನದಲ್ಲಿದೆ ಈ ಬೊಜ್ಜಿನ ಸಮಸ್ಯೆಯಲ್ಲಿ. ದಿನದಿಂದ ದಿನಕ್ಕೆ ಈ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರೋರು, ವೆಯ್ಟ್ ಜಾಸ್ತಿ ಆಗ್ತಾ ಇರೋರು, ಒಬೆಸಿಟಿಯಿಂದ ಬಳಲ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಕೇವಲ ಇದೊಂದು ಸಮಸ್ಯೆಗೆ ಇದು ತೊಂದರೆ ಕೊಡೋದಿಲ್ಲ. ಇದರ ಜೊತೆಗೆ ಈ ಬೊಜ್ಜಿನ ಸಮಸ್ಯೆಯಿಂದ ಹಲವಾರು ರೀತಿಯ ಬೇರೆ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರು ಹಾಗೂ ವಿವಿಧ ಕಾಯಿಲೆಗಳಿಗೆ ಇದು ಅವಕಾಶ ಮಾಡಿಕೊಡ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಬೊಜ್ಜು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ತೂಕ ಯಾವ ರೀತಿ ಸಮತೋಲನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಕೆಲವೊಂದು ಟಿಪ್ಸ್ಗಳು ಹೇಳ್ತೀನಿ. ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ತೂಕವನ್ನು ಸಮತೋಲನದಲ್ಲಿ ಇಟ್ಕೋಬಹುದು, ಆರೋಗ್ಯವನ್ನು ಕಾಪಾಡ್ಕೋಬಹುದು. ಮೊದಲನೆಯ ಟಿಪ್ ಏನಂದರೆ, ಪ್ರತಿನಿತ್ಯ ಹೆಚ್ಚು ನೀರು ಕುಡೀರಿ. ಪ್ರತಿನಿತ್ಯ ನೀವು ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ, ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ, ಹೊಟ್ಟೆ ಹಸಿವು ಆಗೋದಿಲ್ಲ. ಹೊಟ್ಟೆ ಯಾವಾಗ ಹಸಿವಾಗೋದಿಲ್ವೋ ನೀವು ಆಹಾರಗಳನ್ನ ಜಾಸ್ತಿ ತಗೊಳ್ಳೋದಿಲ್ಲ. ಆಹಾರ ಜಾಸ್ತಿ ತಗೊಳ್ಳೋದಿಲ್ಲ ಇದ್ದರೆ ಕ್ಯಾಲೋರೀಸ್ಗಳು ನಿಮಗೆ ಹೆಚ್ಚಾಗಿ ಸೇರೋದಿಲ್ಲ, ಒಬೆಸಿಟಿ ಆಗೋದಿಲ್ಲ. ಈ ಹೆಚ್ಚು ನೀರು ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಹಾಗೂ ದೇಹದ ಒಂದು ಬಾಡಿ ಹೈಡ್ರೇಷನ್ ಆಗ್ತದೆ. ನೀರಿನ ಅಂಶ ಇರೋದ್ರಿಂದ ಸುಸ್ತಾಗೋದಿಲ್ಲ, ನಿಮಗೆ ಒಂದು ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಡ್ತದೆ. ನೀವು ಯಾವುದೇ ಆಹಾರನೇ ಆಗಿರ್ಬೋದು, ಪಾನೀಯಗಳನ್ನ ನೀವು ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ, ಫ್ಯಾಟ್ ಡೆಪಾಸಿಷನ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ಈ ಕೊಬ್ಬನ್ನು ಒಡೆಯುತ್ತೆ ಈ ಒಂದು ನೀರು. ಅದರ ಜೊತೆಗೆ ಕೊಬ್ಬನ್ನು ಕರಗಿಸಲು, ಸುಡಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಪ್ರತಿನಿತ್ಯ ನೀವು ಹೆಚ್ಚೆಚ್ಚು ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗ್ತದೆ, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ, ಆರೋಗ್ಯ ಒಂದು ಸಮಸ್ಥಿತಿಯಲ್ಲಿರ್ತದೆ. ಹಾಗಾದರೆ ಡಾಕ್ಟ್ರೆ ಎಷ್ಟು ನೀರು ಕುಡಿಬೇಕು ಅಂತ ನೀವು ಕೇಳಬಹುದು. ಕೆಲವೊಬ್ರು ಹೇಳ್ತಾರೆ ದಿನಕ್ಕೊಂದು 8 ಗ್ಲಾಸ್ ನೀರು ಕುಡೀರಿ, 10 ಗ್ಲಾಸ್ ನೀರು ಕುಡೀರಿ. ಹೀಗೆ ಹಲವಾರು ರೀತಿಯ ಒಂದು ಚರ್ಚೆಗಳು ಆಗಿದೆ. ಆದರೆ ಎಷ್ಟು ನೀರು ಕುಡಿಬೇಕು ಅಂತಂದರೆ, ಪ್ರತಿ ವ್ಯಕ್ತಿಯ ತೂಕಕ್ಕೆ ಅನುಗುಣವಾಗಿ ನೀರು ಕುಡಿಬೇಕು. 1 kgಗೆ 40 ml ನಂತೆ ಅವರ ತೂಕಕ್ಕೆ ಅನುಗುಣವಾಗಿ ನೀರು ಕುಡಿಯೋದ್ರಿಂದ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ. ಒಬ್ಬ ವ್ಯಕ್ತಿ 50 kg ಇದ್ದಾನೆ ಅಂದರೆ ಮಿನಿಮಮ್ ಒಂದು ದಿನಕ್ಕೆ 2 ಲೀಟರ್ ನೀರು ಕುಡಿಬೇಕಾಗ್ತದೆ. ಹೀಗೆ ಅವರ ತೂಕಕ್ಕೆ ಅನುಗುಣವಾಗಿ ನೀರು ಕುಡಿಯೋದ್ರಿಂದ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಜೀರ್ಣಾಂಗದ ಸಮಸ್ಯೆಗಳು ನಿವಾರಣೆ ಆಗ್ತದೆ ಹಾಗೂ ಮೆಟಬಾಲಿಸಮ್ ಚೆನ್ನಾಗಾಗ್ತದೆ, ತೂಕ ನಿರ್ವಹಣೆಯಲ್ಲಿ ಸಹಾಯಕವಾಗ್ತದೆ. ಎರಡನೆಯ ಒಂದು ಟಿಪ್ಸ್ ಏನು ಅಂತಂದರೆ, ಹೆಚ್ಚೆಚ್ಚು ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಮೂರನೆಯ ಅಂಶ ಆರೋಗ್ಯಕರ ಜೀವನ ಶೈಲಿ. 4ನೇದು ಉತ್ತಮವಾದ ಒಂದು ಆಹಾರ ಪದಾರ್ಥಗಳನ್ನ, ಪೋಷಕಾಂಶಗಳಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಪ್ರೋಟೀನ್ಗಳು ಹಾಗೂ ಈ ಒಂದು ಸ್ಪ್ರೌಟ್ ಅಂತಂದರೆ ಮೊಳಕೆ ಬಂದಿರತಕ್ಕಂಥ ಆಹಾರ ಪದಾರ್ಥಗಳು, ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. 5ನೇದು ಒಂದು ಟಿಪ್ಸ್ ಏನು ಅಂದರೆ, ನಿಯಮಿತ ವ್ಯಾಯಾಮ. ಪ್ರತಿನಿತ್ಯ ವ್ಯಾಯಾಮ ಹಾಗೂ ನಡಿಗೆ, ವಾಕಿಂಗ್, ಪ್ರತಿದಿನ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಹಾಗೂ ಪ್ರತಿನಿತ್ಯ ನೀವು ಈ ಒಂದು ದೈಹಿಕ ಚಟುವಟಿಕೆಯಿಂದ ನೀವು ಇರೋದ್ರಿಂದ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದಿಲ್ಲ ಹಾಗೂ ಅತಿಯಾದ ಸಿಹಿ ಪದಾರ್ಥಗಳನ್ನ, ಕರಿದಿರೋ ಪದಾರ್ಥಗಳನ್ನ ಸೇವನೆ ಮಾಡೋದನ್ನು ನೀವು ನಿಲ್ಲಿಸಬೇಕಾಗ್ತದೆ. ಅತಿಯಾದ ಒಂದು ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಈ ಒಂದು ಹೆಚ್ಚೆಚ್ಚು ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ತದೆ. ಯಾವಾಗ ನೀವು ಮದ್ಯಪಾನ ಜಾಸ್ತಿ ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಹೆಚ್ಚು ಹಸುವಾಗ್ತದೆ, ಮೇಲಿಂದ ಮೇಲೆ ನೀವು
ಏನಾದರೂ ತಿನ್ನಬೇಕು ಅಂತ ಅನಿಸ್ತದೆ. ಆ ಸಮಯದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದು ಜಾಸ್ತಿ ಇರ್ತದೆ. ಆದ್ದರಿಂದ ಇವುಗಳನ್ನೆಲ್ಲ ತ್ಯಜಿಸಿ ನಿಯಮಿತವಾಗಿ ಆಹಾರ ವಿಹಾರದಲ್ಲಿ ನೀವು ಸರಿಯಾಗಿರಬೇಕಾಗ್ತದೆ. ಹಾಗೂ ಪ್ರತಿನಿತ್ಯ ಬೆಳಗ್ಗೆ ಸಮಯ ಬೆಚ್ಚಗಿನ ನೀರಿಗೆ, 1 ಲೋಟ ಬೆಚ್ಚಗಿನ ನೀರಿಗೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡು ಮಿಶ್ರಣ ಮಾಡಿ ನೀವು ಕುಡಿಯೋದ್ರಿಂದ ತೂಕ ಕಡಿಮೆಯಾಗ್ತದೆ. ನೀವು ಒಬೆಸಿಟಿ, ಈ ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಪ್ರತಿನಿತ್ಯ ಉಗುರು ಬೆಚ್ಚಗಿನ ನೀರಿಗೆ ಆ್ಯಪಲ್ ಸೈಡರ್ ವಿನೆಗರ್ ಅಂತ ಹೇಳ್ತಾರೆ, ಇದನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದಲೂ ನಿಮ್ಮ ತೂಕ ಕಡಿಮೆ ಆಗ್ತದೆ. ಹಾಗೂ ಪ್ರತಿದಿನ ಉಗುರು ಬೆಚ್ಚಿನ ನೀರಿನ ಜೊತೆಗೆ ಅರಿಶಿಣವನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ನಿಮ್ಮ ತೂಕ ಕಡಿಮೆ ಆಗ್ತದೆ. ಅರಿಶಿಣದಲ್ಲಿ ಕರ್ಕುಮಿನ್ ಅಂತ ಒಂದು ಅಂಶ ಇದೆ. ಇದು ನಮಗೆ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತದೆ, ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರಹಾಕ್ತದೆ. ಉಗುರು ಬೆಚ್ಚಿನ ನೀರಿಗೆ ತುಪ್ಪ ಹಾಕೊಂಡು ಸೇವನೆ ಮಾಡೋದ್ರಿಂದ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಆಗ್ತದೆ, ತೂಕ ನಿರ್ವಹಣೆಯಲ್ಲಿ ಸರಿ ಆಗ್ತದೆ, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ. ಹಾಗೂ ಈ ಒಂದು ಉಗುರು ಬೆಚ್ಚಿನ ನೀರಿಗೆ ನಿಂಬೆ ರಸ ಹಾಗೂ ಜೇನುತುಪ್ಪ ಹಾಕ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ತೂಕ ಕಡಿಮೆ ಆಗ್ತದೆ. ಇದರಲ್ಲಿ ಒಂದು ವಿಷಯ ತಮಗೆ ನೆನಪಿನಲ್ಲಿ ಇಟ್ಕೋಬೇಕು, ಆಯುರ್ವೇದದಲ್ಲಿ ಬಿಸಿ ನೀರಿನ ಜೊತೆಗೆ ಜೇನುತುಪ್ಪ ನಿಷಿದ್ಧ, ವಿರುದ್ಧ ಆಹಾರ ಅಂತ ಹೇಳಿದ್ದಾರೆ. ಆದ್ದರಿಂದ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ಜೇನುತುಪ್ಪವನ್ನು ಹಾಕೋಬೇಕಾದ್ರೆ ಬಿಸಿ ನೀರಿನ ಜೊತೆ ಹಾಕೋಬಾರದು. ಉಗುರು ಬೆಚ್ಚಿನ ಇರತಕ್ಕಂಥ ಸ್ವಲ್ಪ ಬೆಚ್ಚಗಿರ್ತಕ್ಕಂತಹ ನೀರಿಗೆ ಜೇನುತುಪ್ಪ, ನಿಂಬೆ ರಸ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡಿದ್ರೆ ಮಾತ್ರ ನಿಮ್ಮ ತೂಕ ನಿರ್ವಹಣೆ ಆಗ್ತದೆ, ವೆಯ್ಟ್ ರಿಡಕ್ಷನ್ ಆಗ್ತದೆ. ಡಾಕ್ಟ್ರ್ ಯಾರೋ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಥವಾ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡಿಬಿಡ್ತಾನೆ ಜನಗಳು, ಬಿಸಿ ನೀರಿಗೆ ಹಾಕೋಬಿಡ್ತಾರೆ. ಬಿಸಿ ನೀರಿಗೆ ದಯವಿಟ್ಟು ಹಾಕೋಬೇಡಿ, ಉಗುರು ಬೆಚ್ಚಗಿರಬೇಕು, ಇಲ್ಲ ಸ್ವಲ್ಪ ತಣ್ಣಗಿದ್ರೂ ಏನು ತೊಂದರೆ ಇಲ್ಲ. ಉಗುರು ಬೆಚ್ಚಿನ ನೀರಿಗೆ ಜೇನುತುಪ್ಪ ಹಾಗೂ ನಿಂಬೆ ರಸ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ತೂಕ ಕಡಿಮೆ ಆಗ್ತದೆ. ಆದಷ್ಟು ಈ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ, ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯವಾಗಿರ್ತೀರ, ಶಕ್ತಿನೂ ಕೂಡ್ಕೊಳ್ತದೆ. ಅದರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲು ನಿವಾರಣೆ ಆಗ್ತದೆ, ಬೊಜ್ಜಿನ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.